ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜೀರೋ ಪ್ಯಾನಿಕ್ ಮ್ಯಾಥ್ಸ್. ಇವತ್ತಿನ ವಿಷಯ ಟೈಮ್ ಅಂಡ್ ಡಿಸ್ಟೆನ್ಸ್, ಸಮಯ ಮತ್ತು ದೂರ. ಇದು ಸಮಯ ಮತ್ತು ದೂರಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಪಾರ್ಟ್ ಆಫ್ ದ ಸೆಷನ್. ಓಕೆ, ಇದರಲ್ಲಿ ನಾವು ಸಮಯ ಮತ್ತು ದೂರಕ್ಕೆ ಸಂಬಂಧಪಟ್ಟಂತೆ ಬೇಸಿಕ್ಸ್ ಏನು ಮತ್ತೆ ಒಂದಿಷ್ಟು ಬೇಸಿಕ್ ಫಾರ್ಮುಲಾಸ್ ಏನು ಅಂತ ನೋಡೋಣ. ಈ ಕಾನ್ಸೆಪ್ಟ್ ಏನಿದೆ ಅದು ನಾವು ಸ್ಕೂಲ್ ಲೆವೆಲ್ ಅಲ್ಲಿ ಓದಿರುವಂತ ಫಾರ್ಮುಲಾಸ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗಿರುತ್ತೆ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಬೇಸಿಕ್ ಫಾರ್ಮುಲಾ, ದ ವೆರಿ ಬೇಸಿಕ್ ಫಾರ್ಮುಲಾ. ನಾವು ಸ್ಕೂಲ್ ಲೆವೆಲ್ ಅಲ್ಲಿ ಓದಿರ್ತೀವಿ ಇದನ್ನ. ಈ ಫಾರ್ಮುಲಾ ನೋಡಿರ್ತೀರಾ ನೀವು. ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್, ಅಥವಾ ನೀವು ವೇಗ ಅಂತೀವಿ. ವೇಗ ಅಂದ್ರೆ ಚಲಿಸಿದ ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಸಮಯ. ಓಕೆ, ಇದನ್ನ ನಾವು ಸ್ಪೀಡ್ ಅಂತ ಕರಿತೀವಿ. ಇದನ್ನ ನೀವು ನೋಡಿರ್ತೀರಾ. ಓಕೆ, ಸೊ ಈ ಫಾರ್ಮುಲಾ ಬೇಸಿಸ್ ಮೇಲೆನೆ ಎಲ್ಲಾ ಪ್ರಾಬ್ಲಮ್ಸ್ ನಮ್ಗೆ ಡಿರೈವ್ ಆಗ್ತಾ ಹೋಗ್ತವೆ ಇಲ್ಲಿ. ಓಕೆ, ನೀವು ವೇಗ ಅಂದ್ರೆ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಎಲ್ಲರಿಗೂ ನಿಮ್ಗೆ. ಸೊ ಈ ವೇಗ ಅನ್ನೋದು, ಸೇ ಫಾರ್ ಎಕ್ಸಾಂಪಲ್ ಈಗ 60 ಕಿಲೋಮೀಟರ್ ಪರ್ ಅವರ್ ಅಂತ ಒಂದು ಸ್ಪೀಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಇದನ್ನ ನೀವು ಬೈಕ್ ಓಡಿಸ್ಬೇಕಾದ್ರೆ, ಕಾರ್ ಓಡಿಸ್ಬೇಕಾದ್ರೆ ಎಲ್ಲ ನೋಡಿರ್ತೀರಾ. ಓಕೆ, ಇದೆಲ್ಲ ನಿಮಗೆ ಗೊತ್ತಿರುತ್ತೆ. ಸಿಂಪ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನಿಲ್ಲಿ. ಓಕೆ, ಸೊ ಕಿಲೋಮೀಟರ್ ಪರ್ ಅವರ್ ಅನ್ನೋದು ಇದರ ಮೆಜರಿಂಗ್ ಯೂನಿಟ್ ಆಗಿರುತ್ತೆ. ವೇಗದ ಮೆಜರಿಂಗ್ ಯೂನಿಟ್ ಏನಾಗಿರುತ್ತೆ? ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ. ಅಂದ್ರೆ 1 ಗಂಟೆಯಲ್ಲಿ ನಾವು ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀವಿ ಅದನ್ನ ವೇಗ ಅಂತೀವಿ ಅಥವಾ ಸ್ಪೀಡ್ ಅಂತೀವಿ ಅಲ್ವಾ. ಸೊ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ನಾವು ಎಷ್ಟು ದೂರ ಹೋದ್ವಿ, ಎಷ್ಟು ಟೈಮ್ ಅಲ್ಲಿ ಹೋದ್ವಿ ಅನ್ನೋದ್ರ ಮೇಲೆ ವೇಗನ ಕಂಡುಹಿಡಿಬಹುದು. ಸಿಂಪಲ್ ಅಲ್ವಾ. ಓಕೆ, ಸೊ ಇದನ್ನೇ ನಾವು ಈ ಟೈಮ್ ಅನ್ನೋದನ್ನ ಈ ಕಡೆ ತಗೊಂಡು ಸ್ಪೀಡ್ ಅನ್ನೋದನ್ನ ಈ ಕಡೆ ತಗೊಂಡ್ರೆ ನಾವು ಇದೇ ಬೇಸಿಸ್, ಇದೇ ಫಾರ್ಮುಲಾ ಬೇಸಿಸ್ ಮೇಲೆ ಟೈಮ್ ಕಂಡುಹಿಡಿಬೇಕು ಅಂದ್ರೆ ಇದೇ ಫಾರ್ಮುಲಾನ ಮಾಡಿಫೈ ಮಾಡ್ಕೋಬಹುದು. ಅದೇ ತರ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಈ ಸ್ಪೀಡ್ ಈ ಕಡೆ ತಗೊಂಡ್ಬಿಟ್ರೆ ಟೈಮ್ ಇಂಟು ಸ್ಪೀಡ್ ಆಗುತ್ತೆ. ಈ ಮೂರೇ ಮೂರ್ ಸಿಂಪಲ್ ಫಾರ್ಮುಲಾಸ್ ಇಟ್ಕೊಂಡ್ರೆ ನೀವು ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬಹುದು. ಹಾಗಾದ್ರೆ ಈ ಕಾನ್ಸೆಪ್ಟ್ ಅಲ್ಲಿ ಬರೋದೇ ಮೂರೇ ಮೂರ್ ಡೇಟಾ ಪಾಯಿಂಟ್ಸ್ ಅಥವಾ ಮೂರೇ ಮೂರ್ ಫ್ಯಾಕ್ಟರ್ಸ್. ಅದೇನು ಅಂತಂದ್ರೆ ವೇಗ, ಚಲಿಸಿದ ದೂರ ಮತ್ತು ಸಮಯ. ಅಂದ್ರೆ ನಿಮಗೆ ದೂರ, ಸಮಯ ಕೊಟ್ಟು ವೇಗ ಕಂಡುಹಿಡಿಯೋಕೆ ಹೇಳ್ತಾರೆ, ಅಥವಾ ವೇಗ ಮತ್ತು ದೂರ ಕೊಟ್ಟು ಟೈಮ್ ಕಂಡುಹಿಡಿಯೋಕೆ ಹೇಳ್ತಾರೆ, ಅಥವಾ ಟೈಮು ಮತ್ತು ವೇಗ ಎರಡನ್ನು ಕೊಟ್ಟಿದ್ರು ಅಂದ್ರೆ ದೂರ ಎಷ್ಟು ಅಂತ ಕಂಡುಹಿಡಿಯೋಕೆ ಹೇಳ್ತಾರೆ. ಅಷ್ಟೇ. ಅವೆಲ್ಲದಕ್ಕೂ ಬೇಕಾಗಿರೋದು ಇದೇ ಮೂರು ಫಾರ್ಮುಲಾಸ್. ಓಕೆನಾ. ಸೊ ಇಲ್ಲಿ ಒಂದಿಷ್ಟು ಕನ್ವರ್ಷನ್ ರೂಲ್ಸ್ ಇದೆ. ಓಕೆ, ಸೊ ನಾವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಈ ಡೇಟಾ ಪಾಯಿಂಟ್ಸ್ ಏನೇನಿದೆ, ಟೈಮು, ಡಿಸ್ಟೆನ್ಸ್ ಮತ್ತೆ ಸ್ಪೀಡ್, ಈ ಮೂರು ಡೇಟಾ ಪಾಯಿಂಟ್ಸ್ ನ ಯಾವ್ಯಾವ ಟೈಪ್ ಅಲ್ಲಿ ಕೊಟ್ಟಿರ್ತಾರೆ ಮತ್ತೆ ಏನೇನ್ ಮೆಜರಿಂಗ್ ಯೂನಿಟ್ಸ್ ಇರುತ್ತೆ ಅದನ್ನ. ಈಗ ನಿಮಗೆ ಕಿಲೋಮೀಟರ್ ಅಲ್ಲಿ ಕೊಟ್ಟು ಮೀಟರ್ ಅಲ್ಲಿ ಕಂಡುಹಿಡಿಯೋಕೆ ಹೇಳಿದ್ರೆ, ಅಥವಾ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕೊಟ್ಟಿರುವಂತ ಸ್ಪೀಡ್ ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕಂಡುಹಿಡಿಯೋಕೆ ಹೇಳಿದ್ರೆ, ಈ ತರ ಕನ್ವರ್ಷನ್ಸ್ ಇದ್ರೆ ನಾವು ಒಂದಿಷ್ಟು ಬೇಸಿಕ್ಸ್ ನ ಮೊದಲೇ ನೋಡ್ಕೊಂಡಿರ್ಬೇಕು. ಓಕೆನಾ. ಸೊ ಈಗ ಸಮಯ, ದೂರ ಮತ್ತು ವೇಗ, ಟೈಮ್, ಡಿಸ್ಟೆನ್ಸ್ ಅಂಡ್ ಸ್ಪೀಡ್, ಈ ಮೂರು ಸೆಕ್ಷನ್ ಅಲ್ಲೂ ಕೂಡ ಮೂರು ಫ್ಯಾಕ್ಟರ್ಸ್ ಅಲ್ಲೂ ಯಾವ ತರದ ರೂಲ್ಸ್ ಇರ್ತವೆ, ಕನ್ವರ್ಷನ್ ಮಾಡೋದಕ್ಕೆ ಯಾವ ತರ ರೂಲ್ಸ್ ಇರ್ತವೆ ಅಂತ ನೋಡೋಣ. ಓಕೆ, ನಿಮಗೆ ಗೊತ್ತಿರೋ ಹಂಗೆ ಸಮಯ ಅಥವಾ ಟೈಮ್ ಅನ್ನೋದನ್ನ ನಾವು ಮೆಜರ್ಲಿ ಏನ್ ಮಾಡ್ತೀವಿ, ಯೂಶುವಲಿ ಅವರ್ಸ್ ಅಲ್ಲಿ ಅಥವಾ ಮಿನಿಟ್ಸ್ ಅಲ್ಲಿ ಮೆಜರ್ ಮಾಡ್ತೀವಿ, ಇವನ್ ಸೆಕೆಂಡ್ಸ್ ಅಲ್ಲೂ ಕೂಡ ಮೆಜರ್ ಮಾಡ್ತೀವಿ. ಓಕೆನಾ. ಸೊ ಮೂರ್ ಅನ್ಕೊಳ್ಳೋಣ, ಮೂರ್ ಮೆಜರಿಂಗ್ ಯೂನಿಟ್ಸ್ ಟೈಮ್ಗೆ ಅಂತ. ಮೇನ್ಲಿ ಅವರ್ಸ್, ಮಿನಿಟ್ ಮತ್ತೆ ಸೆಕೆಂಡ್ಸ್. ಈ ಒಂದಕ್ಕೊಂದನ್ನ ಯಾವ ತರ ಕನ್ವರ್ಟ್ ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ಇದು ವೆರಿ ವೆರಿ ಬೇಸಿಕ್, ನಿಮಗೆ ಗೊತ್ತಿರುತ್ತೆ. ಓಕೆ, ಬಟ್ ಇದ್ರ ಮೇಲೆ ಬೇಸಿಸ್ ಮೇಲೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಇದನ್ನ ಮರಿಬಾರ್ದು. ಅದಕ್ಕೇನೆ ನಾನು ಇದನ್ನ ಬೇಸಿಕ್ ಸೆಕ್ಷನ್ ಅಲ್ಲಿ ಹೇಳ್ತಾ ಇರೋದು ನಿಮ್ಗೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಅವರ್ ಇದೆ ಅಂತ ತಿಳ್ಕೊಳ್ಳಿ. ಅವರ್ ನ ನೀವು ಮಿನಿಟ್ಸ್ ಗೆ ಕನ್ವರ್ಟ್ ಮಾಡ್ಬೇಕು ಅಂತೇಳಂದ್ರೆ ಏನ್ ಮಾಡ್ತೀರಾ ಹೇಳಿ? ಅವರ್ ನ ಮಿನಿಟ್ ಕನ್ವರ್ಟ್ ಮಾಡ್ಬೇಕು ಅಂದ್ರೆ 60 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಯಾಕೆ 60 ಇಂದ ಮಲ್ಟಿಪ್ಲೈ ಮಾಡ್ಬೇಕು ಅಂತಂದ್ರೆ 1 ಅವರ್ ಈಸ್ ಈಕ್ವಲ್ ಟು 60 ಮಿನಿಟ್ಸ್. ಇದು ವೆರಿ ವೆರಿ ಬೇಸಿಕ್, ನಿಮಗೆ ಗೊತ್ತಿರೋದೇ ಅಲ್ವಾ. ಓಕೆ, ಸೊ 1 ಅವರ್ ಈಸ್ ಈಕ್ವಲ್ ಟು ಮಿನಿಟ್ಸ್ ನ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಅವರ್ ಗೆ ಏನ್ ಮಾಡಿ, ಮಲ್ಟಿಪ್ಲೈ ಬೈ 60 ಮಾಡಿ ಮಿನಿಟ್ಸ್ ಸಿಗುತ್ತೆ. ಅದನ್ನೇ ರಿವರ್ಸ್ ಅಲ್ಲಿ ಮಾಡ್ಬೇಕು ಅಂದ್ರೆ ಮಿನಿಟ್ಸ್ ಇಂದ ಅವರ್ ಕನ್ವರ್ಟ್ ಮಾಡ್ಬೇಕು ಅಂತಂದ್ರೆ ಅದನ್ನ ಡಿವೈಡೆಡ್ ಬೈ 60 ಮಾಡ್ಬೇಕು. ಕರೆಕ್ಟಾ? ಡಿವೈಡೆಡ್ ಬೈ 60 ಮಾಡ್ಬೇಕಲ್ವಾ. ಸೇ ಫಾರ್ ಎಕ್ಸಾಂಪಲ್ ಈಗ 60 ಮಿನಿಟ್ಸ್ ಅಥವಾ 120 ಮಿನಿಟ್ಸ್ ಇದೆ ಅಂತ ತಿಳ್ಕೊಳ್ಳಿ. 120 ಮಿನಿಟ್ಸ್ ಅಂದ್ರೆ ಎಷ್ಟು ಅವರ್ ಅಂತ ಕೇಳಿದ್ರು ಅಂದ್ರೆ ನೀವು ಏನ್ ಮಾಡ್ತೀರಾ, ಅದಕ್ಕೆ 60 ಇಂದ ಡಿವೈಡ್ ಮಾಡ್ತೀರಾ. ಸೊ 61 62 ಅಂದ್ರೆ 2 ಅವರ್ ಅಂತ ಆಯ್ತು. ಕರೆಕ್ಟಾ? ಸೊ ಅದಕ್ಕೇನೆ ಮಿನಿಟ್ಸ್ ಇಂದ ಅವರ್ ಗೆ ಕನ್ವರ್ಟ್ ಮಾಡ್ಬೇಕು ಅಂತಂದ್ರೆ ನೀವ್ ಏನ್ ಮಾಡ್ತೀರಾ, 60 ಇಂದ ಡಿವೈಡ್ ಮಾಡ್ತೀರಾ. ಸಿಮಿಲರ್ಲಿ ಮಿನಿಟ್ಸ್ ಇಂದ ಸೆಕೆಂಡ್ಸ್ ಕನ್ವರ್ಟ್ ಮಾಡ್ಬೇಕಂದ್ರೂ ಕೂಡ ನೀವು ಮಲ್ಟಿಪ್ಲೈ ಬೈ 60 ಮಾಡ್ಬೇಕು. ಯಾಕೆಂದ್ರೆ 60 ಸೆಕೆಂಡ್ಸ್ ಈಸ್ ಈಕ್ವಲ್ ಟು 1 ಮಿನಿಟ್.
ಓಕೆನಾ. ಮಿನಿಟ್ ನ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕಾದ್ರೆ ಮಲ್ಟಿಪ್ಲೈ ಮಾಡ್ತಿರಲ್ವಾ, ಅದನ್ನೇ ಸೆಕೆಂಡ್ಸ್ ಇಂದ ಮಿನಿಟ್ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಮತ್ತೆ ಏನ್ ಮಾಡಿ, ಡಿವೈಡ್ ಬೈ 60 ಮಾಡಿ. ಓಕೆ, ಇದು ಸಿಂಪಲ್ ಕನ್ವರ್ಷನ್ ನಿಮಗೆ ಗೊತ್ತಿರೋದೆ. ಓಕೆನಾ. ಇಲ್ಲಿ ಒಂದ್ ಸ್ವಲ್ಪ ವೇರಿಯೇಷನ್ ಏನಾಗುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಅವರ್ಸ್ ಇಂದ ಸೆಕೆಂಡ್ಸ್ ಗೆ ಮಧ್ಯೆ ಮಿನಿಟ್ಸ್ ಬರೋದೇ ಇಲ್ಲ. ಇಲ್ಲಿ ಅವರ್ ಟು ಮಿನಿಟ್, ಮಿನಿಟ್ ಟು ಸೆಕೆಂಡ್ ಆಯ್ತಾ. ಈಗ ಅವರ್ ಟು ಸೆಕೆಂಡ್ ಡೈರೆಕ್ಟ್ ಆಗಿ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ನೋಡಿ, ನೀವು ಅವರ್ಸ್ ಇಂದ ಮಿನಿಟ್ ಹೋಗ್ಬೇಕಾದ್ರೆ 60 ಮಲ್ಟಿಪ್ಲೈ ಮಾಡಿದ್ವಿ, ಮತ್ತೆ ಇನ್ನೊಂದ್ಸರಿ ಮಿನಿಟ್ಸ್ ಇಂದ ಸೆಕೆಂಡ್ ಹೋಗ್ಬೇಕಾದ್ರೆ 60 ಇಂದ ಮಲ್ಟಿಪ್ಲೈ ಮಾಡಿದ್ವಿ. ಅಂದ್ರೆ ಅದ್ರ ಅರ್ಥ ಏನು, 60 ಇಂದ 2 ಸರಿ ಮಲ್ಟಿಪ್ಲೈ ಮಾಡಿದ್ವಲ್ವಾ ಅವರ್ ಟು ಸೆಕೆಂಡ್ ಹೋಗ್ಬೇಕಾದ್ರೆ. ಸೊ ಅದ್ರ ಅರ್ಥ ಏನು, ಅವರ್ಸ್ ಇಂದ ಸೆಕೆಂಡ್ಸ್ ಹೋಗ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ 60 ಮಲ್ಟಿಪ್ಲೈ ಅನದರ್ 60 ಮಲ್ಟಿಪ್ಲೈ, ಅಂದ್ರೆ 2 ಸಾರಿ 60 ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಮಲ್ಟಿಪ್ಲೈ ಬೈ 3600, 3600 ಮಲ್ಟಿಪ್ಲೈ ಮಾಡ್ಬೇಕು. ಅಂದ್ರೆ ಅದ್ರ ಅರ್ಥ ಏನು, 1 ಅವರ್ ಅಂದ್ರೆ 3600 ಸೆಕೆಂಡ್ಸ್. ನಿಮ್ಗೆ ಗೊತ್ತಿದೆ ಅಲ್ವಾ, ಅವರ್ ಅಂದ್ರೆ ಮೊದಲು ಮಿನಿಟ್ ಅಲ್ಲಿ ಮಾಡಿ, ಅವಾಗ 60 ಮಿನಿಟ್ಸ್ ಆಗುತ್ತೆ. ಆ 60 ಮಿನಿಟ್ಸ್ ಅನ್ನ 60 ಸೆಕೆಂಡ್ ಅಲ್ಲಿ ಮತ್ತೆ ಮಲ್ಟಿಪ್ಲೈ ಮಾಡ್ಬೇಕಲ್ವಾ. ಸೊ 60 ಇಂಟು 60 ಮಾಡಿದಾಗ ನಿಮಗೆ 3600 ಬರುತ್ತೆ. ಇದು ಅವರ್ ಟು ಸೆಕೆಂಡ್ ಕನ್ವರ್ಷನ್ ಗೆ. ಸಿಮಿಲರ್ಲಿ ಸೆಕೆಂಡ್ ಟು ಅವರ್ ಕನ್ವರ್ಷನ್ ಮಾಡೋದಾದ್ರೆ ಮತ್ತೆ ಏನ್ ಮಾಡ್ಬೇಕು, ಅದನ್ನ ಡಿವೈಡ್ ಬೈ 3600 ಮಾಡ್ಬೇಕು. ಇದೆಲ್ಲ ನಿಮಗೆ ಬೇಸಿಕಲಿ ಗೊತ್ತಿರೋದ ವಿಷಯ ಅಲ್ವಾ. ಈ ಎಲ್ಲಾ ಬೇಸಿಕ್ ಕನ್ವರ್ಷನ್ಸ್ ವೆರಿ ವೆರಿ ಸಿಂಪಲ್ ಆಗಿದ್ರು ಕೂಡ ನಿಮ್ಗೆ ನೆನಪಿರ್ಬೇಕು. ಯಾಕಂದ್ರೆ ಬೇಸ್ಡ್ ಆನ್ ದೀಸ್ ಬೇಸಿಕ್ ಕನ್ವರ್ಷನ್ ರೂಲ್ಸ್ ಓನ್ಲಿ ನೀವು ವೆರಿ ವೆರಿ ಬೇಸಿಕ್ ಇರುವಂತ ಒಂದಿಷ್ಟು ಪ್ರಾಬ್ಲಮ್ಸ್ ನ ಹಂಗೇನೆ ವಿದೌಟ್ ಎನಿ ಕ್ಯಾಲ್ಕುಲೇಷನ್ ಸಾಲ್ವ್ ಮಾಡ್ಬಿಡ್ಬಹುದು ನೀವು. ಓಕೆ, ಸೇ ಫಾರ್ ಎಕ್ಸಾಂಪಲ್ ಈಗ ಒಂದು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಳ್ಳಿ. ಒಬ್ಬ ವ್ಯಕ್ತಿಯು 1 ಗಂಟೆಯಲ್ಲಿ 10 ಕಿಲೋಮೀಟರ್ ಕ್ರಮಿಸುತ್ತಾನೆ. ಅವನು 15 ನಿಮಿಷದಲ್ಲಿ ಎಷ್ಟು ದೂರ ನಡೆದ ಅಂತ ನಿಮ್ಗೆ ಏನಾದ್ರೂ ಒಂದು ಪ್ರಶ್ನೆ ಇದೆ ಅಂತ ತಿಳ್ಕೊಳ್ಳಿ. ಅಲ್ಲಿ ಯಾವುದೇ ಫಾರ್ಮುಲಾನ ಯೂಸ್ ಮಾಡೋದು ಬೇಕಾಗಿಲ್ಲ, ಓನ್ಲಿ ಕನ್ವರ್ಷನ್ ಫ್ಯಾಕ್ಟರ್ಸ್ ನ ಯೂಸ್ ಮಾಡ್ಕೊಂಡ್ರೆ ಸಾಕು. ಸೇ ಫಾರ್ ಎಕ್ಸಾಂಪಲ್ ಈಗ ನೋಡಿ, 1 ಅವರ್ ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ, 1 ಅವರ್ ಅಲ್ಲಿ ಇವ್ರು ಏನ್ ಹೇಳ್ತಿದ್ದಾರೆ, 10 ಕಿಲೋಮೀಟರ್ ನಡೆದ ಅಂತ ಹೇಳ್ತಿದ್ದಾರೆ. ಓಕೆನಾ. ಸೊ ಇದನ್ನ 1 ಅವರ್ ಅಂತಂದ್ರೆ ನಾವು ಏನ್ ಅನ್ಕೋತಾ ಇದ್ವಿ, 60 ಮಿನಿಟ್ಸ್ ಅಲ್ವಾ, 60 ಮಿನಿಟ್ಸ್. ಓಕೆ, 60 ಮಿನಿಟ್ಸ್ ಅಲ್ಲಿ 10 ಕಿಲೋಮೀಟರ್ ನಡೆದ ಅಂತ. ನಾನು ಇದನ್ನ ಅರ್ಧ ಮಾಡ್ತೀನಿ. ಈಗ 60 ಕಿಲೋಮೀಟರ್ ಅರ್ಧ ಮಾಡಿದ್ರೆ 30 ಮಿನಿಟ್ಸ್ ಆಯ್ತಾ. 30 ಮಿನಿಟ್ಸ್ ಅಲ್ಲಿ ಇದನ್ನು ಅರ್ಧ ಮಾಡಿ, ಈ ಕಡೆದನ್ನು ಅರ್ಧ ಮಾಡಿ, ಅವಾಗ 5 ಕಿಲೋಮೀಟರ್ ನಡೆದ್ನ. ಈ 30 ಕಿಲೋಮೀಟರ್ ನಮಗ್ ಬೇಕಾಗಿರೋದು ಏನಿದೆ, 15 ಮಿನಿಟ್ಸ್. ಇದನ್ನು ಅರ್ಧ ಮಾಡಿ, ಅವಾಗ ಏನಾಗುತ್ತೆ, 15 ಮಿನಿಟ್ಸ್ ಅಲ್ಲಿ ಮತ್ತೆ ಇದನ್ನ ಅರ್ಧ ಮಾಡಿ, ಅವಾಗ 2.5 ಕಿಲೋಮೀಟರ್ ನಡೆದ ಅಂತ ಆಗುತ್ತೆ. ಓಕೆನಾ. ಸೊ ಡೈರೆಕ್ಟ್ ಆಗಿ ಇಲ್ಲ ಅಂದ್ರೆ 60 ಮಿನಿಟ್ಸ್ ನ ಡಿವೈಡೆಡ್ ಬೈ 4 ಮಾಡಿ, ಈ ಕಡೆನೂ ಡಿವೈಡೆಡ್ ಬೈ 4 ಮಾಡಿ, ಅವಾಗ ನಿಮಗೆ 15 ನಿಮಿಷದಲ್ಲಿ 2.5 ಕಿಲೋಮೀಟರ್ ನಡೆದ ಅಂತ ಆನ್ಸರ್ ಸಿಗುತ್ತೆ. ಕರೆಕ್ಟಾ. ಸೊ ಇದೇ ತರ ಕನ್ವರ್ಷನ್ ಫ್ಯಾಕ್ಟರ್ಸ್ ನ ಯೂಸ್ ಮಾಡ್ಕೊಂಡು ಈ ಕಾಲ್ ಗಂಟೆ, ಅರ್ಧ ಗಂಟೆ, ಮುಕ್ಕಾಲ್ ಗಂಟೆ ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದ್ರ ಜೊತೆಗೆ ನಿಮಗೆ ಇನ್ನೊಂದು ಏನ್ ನೆನ್ಪಿರ್ಬೇಕು ಅಂದ್ರೆ, ಸಮ್ ಟೈಮ್ಸ್ ನಿಮಗೆ ಪ್ರಾಬ್ಲಮ್ಸ್ ನ ಈ ತರ ಕೊಟ್ಟಿರ್ತಾರೆ, 4.5 ಅವರ್ಸ್ ಅಂತ ಕೊಟ್ಟಿರ್ತಾರೆ. 4.5 ಅವರ್ಸ್ ಅಂತಂದ್ರೆ ನೀವು 4.5 ಗಂಟೆ ಅನ್ನೋದನ್ನ ಅರ್ಧ ಗಂಟೆನ ನಿಮಿಷದಲ್ಲಿ ಯಾವಾಗ್ಲೂ ಸ್ಪೆಸಿಫೈ ಮಾಡ್ಕೋಬೇಕು. ಸೊ ಇದನ್ನ ನೀವು 4.5 ಅವರ್ಸ್ ಅನ್ನೋದನ್ನ 4 ಗಂಟೆ 30 ನಿಮಿಷ ಅಂತ ಬರ್ಕೋಬೇಕು. ಇಲ್ಲ 4 ಗಂಟೆ 30 ನಿಮಿಷ ಕೊಟ್ಟಿದ್ರು ಅಂತಂದ್ರೆ 4.5 ಅವರ್ ಅಂತ ಬರ್ಕೋಬೇಕು. ಓಕೆ, ಯಾವಾಗ್ಲೂ ಅರ್ಧ ಗಂಟೆ ಅನ್ನೋದು ಕಾಲ್ ಗಂಟೆ ಆಗಿರೋದು ಟೈಮ್ ಸೆನ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ 15 ನಿಮಿಷನೇ ಇನ್ಕ್ರೀಸ್ ಆಗ್ತಾ ಹೋಗಿರುತ್ತೆ. ಓಕೆ, ಈಗ ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ 4.75 ಕಿಲೋಮೀಟರ್ ಅಂತ ಕೊಟ್ಟಿದ್ರು ಅಂತ ತಿಳ್ಕೊಳ್ಳಿ, ಅಥವಾ ಸಾರಿ 4.75 ಅವರ್ಸ್ ಅಂತ ಕೊಟ್ಟಿದ್ರು ಅಂದ್ರೆ ಅವಾಗ 75 ಅವರ್ ಅಂದ್ರೆ ಮುಕ್ಕಾಲ್ ಗಂಟೆನ ನಾವು 45 ನಿಮಿಷ ಅಂತ ಅಂತೀವಿ. ಓಕೆ, 4 ಅವರ್ 45 ಮಿನಿಟ್ಸ್. 4.25 ಅವರ್ಸ್ ಅಂತ ಕೊಟ್ಟಿದ್ರು ಅಂತ ತಿಳ್ಕೊಳ್ಳಿ, ಅವಾಗ 4 ಅವರ್ 15 ಮಿನಿಟ್ಸ್ ಅಂತ ಆಗುತ್ತೆ. ಸೊ ಈ ಫ್ಯಾಕ್ಟರ್ಸ್ ನಿಮಗೆ ಕನ್ವರ್ಷನ್ ಫ್ಯಾಕ್ಟರ್ಸ್ ನೆನಪಿರ್ಬೇಕು, ಅವಾಗ ನೀವು ಪ್ರಾಬ್ಲಮ್ ನ ಫಾಸ್ಟ್ ಆಗಿ ಸಾಲ್ವ್ ಮಾಡಬಹುದು. ಅರ್ಥ ಆಯ್ತಲ್ವಾ. ಸೊ ದಿಸ್ ಇಸ್ ದ ಕನ್ವರ್ಷನ್ ರೂಲ್ ರಿಲೇಟೆಡ್ ಟು ಟೈಮ್. ಅದೇ ತರ ನಮಗೆ ಡಿಸ್ಟೆನ್ಸ್ ಅಲ್ಲೂ ಕೂಡ ಒಂದು ಕನ್ವರ್ಷನ್ ರೂಲ್ ಇದೆ. ಡಿಸ್ಟೆನ್ಸ್ ನ ಯೂಶುವಲಿ ಕಿಲೋಮೀಟರ್ ಅಥವಾ ಮೀಟರ್ಸ್ ಅಲ್ಲಿ ಮೆಜರ್ ಮಾಡ್ತಾರೆ. ಓಕೆನಾ. ಸೊ ಕಿಲೋಮೀಟರ್ ಇಂದ ಮೀಟರ್ ಕನ್ವರ್ಷನ್ ಮಾಡೋದಂಗೆ, ಮೀಟರ್ ಇಂದ ಕಿಲೋಮೀಟರ್ ಕನ್ವರ್ಷನ್ ಮಾಡೋದಂಗೆ. ಸೇ ಫಾರ್ ಎಕ್ಸಾಂಪಲ್ ಕಿಲೋಮೀಟರ್ ಇಂದ ಮೀಟರ್ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ನಿಮಗೆ ಗೊತ್ತಿದೆ, ಏನ್ ಮಾಡ್ಬೇಕು, ಮಲ್ಟಿಪ್ಲೈ ಬೈ 1000 ಮಾಡ್ಬೇಕು. ಯಾಕೆಂದ್ರೆ 1000 ಮೀಟರ್ ಅಂದ್ರೆ 1 ಕಿಲೋಮೀಟರ್. ಸೊ ಮಲ್ಟಿಪ್ಲೈ ಬೈ 1000 ಮಾಡ್ತೀವಿ ನಾವು ಯಾವಾಗ್ಲೂ.
ಓಕೆನಾ. 1 ಕಿಲೋಮೀಟರ್ ಅಂತ ಕೊಟ್ಟಿದ್ರೆ ಅದನ್ನ 1000 ಮೀಟರ್ ಅಂತ ಬರ್ಕೋತೀವಿ. 10 ಕಿಲೋಮೀಟರ್ ಅಂದ್ರೆ 10 ಇಂಟು 1000 ಮಾಡ್ತೀವಿ, 10,000 ಮೀಟರ್ಸ್ ಆಗುತ್ತೆ. ಹಂಗೇನೆ ರಿವರ್ಸ್ ಮಾಡಿದ್ರೆ ಏನ್ ಮಾಡ್ಬೇಕು ನೀವು, ಮೀಟರ್ಸ್ ಇಂದ ಕಿಲೋಮೀಟರ್ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಡಿವೈಡೆಡ್ ಬೈ 1000 ಮಾಡ್ಬೇಕು. ಇದು ಒಂದೇ ಇರೋದು ಇದ್ರಲ್ಲಿ. ಡಿಸ್ಟೆನ್ಸ್ ಅಲ್ಲಿ ಇರುವಂತ ಕನ್ವರ್ಷನ್ ಫ್ಯಾಕ್ಟರ್ ಏನು ಅಂದ್ರೆ ಕಿಲೋಮೀಟರ್ ಇಂದ ಮೀಟರ್ ಗೆ 1000 ಇಂದ ಮಲ್ಟಿಪ್ಲೈ ಮಾಡಿ, ಮೀಟರ್ ಇಂದ ಕಿಲೋಮೀಟರ್ ಮಾಡಬೇಕು ಅಂದ್ರೆ 1000 ಇಂದ ಡಿವೈಡ್ ಮಾಡಿ. ಓಕೆ, ನಾವು ಕಮಿಂಗ್ ಟು ವೆರಿ ಇಂಪಾರ್ಟೆಂಟ್ ಸ್ಪೀಡ್ ಅನ್ನೋದು ಒಂದು ವೆರಿ ಇಂಪಾರ್ಟೆಂಟ್ ಡೇಟಾ ಫ್ಯಾಕ್ಟರ್ ಇಲ್ಲಿ. ಯಾಕೆಂದ್ರೆ ದಟ್ ಈಸ್ ಬೇಸ್ಡ್ ಆನ್ ಬೋತ್ ದೀಸ್ ಟೈಮ್ ಅಂಡ್ ಡಿಸ್ಟೆನ್ಸ್. ಇದನ್ನ ನೋಡಿ ಯೂಶುವಲಿ ಏನಾಗಿರುತ್ತೆ, ನಾವು ಟೈಮ್ ನಾನು ಹೇಳ್ದಂಗೆ ಇಲ್ಲಿ ಟೈಮ್ ಅನ್ನೋದನ್ನ ಯೂಶುವಲಿ ಅವರ್ಸ್ ಅಲ್ಲಿ ಅಥವಾ ಮಿನಿಟ್ಸ್ ಅಲ್ಲಿ ಕೊಟ್ಟಿರ್ತಾರೆ, ಡಿಸ್ಟೆನ್ಸ್ ಅನ್ನೋದನ್ನ ಕಿಲೋಮೀಟರ್ ಅಥವಾ ಮೀಟರ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಬೇಸ್ಡ್ ಆನ್ ದಾಟ್ ಓನ್ಲಿ ಸ್ಪೀಡ್ ಅನ್ನೋದನ್ನ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕೊಟ್ಟಿರಬಹುದು ಅಥವಾ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕೊಟ್ಟಿರಬಹುದು. ನಿಮಗೆ ಪ್ರಾಬ್ಲಮ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ಪ್ರಾಬ್ಲಮ್ ಅಲ್ಲಿ ಡೇಟಾ ಕೊಡೋದನ್ನೆಲ್ಲ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕೊಟ್ಬಿಟ್ಟು ಟೈಮ್ ನ ಅಥವಾ ಆನ್ಸರ್ ನ ನಿಮಗೆ ಮೀಟರ್ ಅಲ್ಲಿ ಹೇಳಿ ಅಂತ ಹೇಳ್ಬೋದು, ಅಥವಾ ಆನ್ಸರ್ ನ ಮಿನಿಟ್ಸ್ ಅಲ್ಲಿ ಹೇಳಿ ಅಂತ ಹೇಳ್ಬೋದು. ಅವಾಗ ನಿಮಗೆ ಈ ಕನ್ವರ್ಷನ್ ಫ್ಯಾಕ್ಟರ್ಸ್ ಎಲ್ಲ ಯೂಸ್ ಆಗುತ್ತೆ. ಪ್ರಾಬ್ಲಮ್ಸ್ ಬರುತ್ತಲ್ಲ ಅವಾಗ ನಿಮಗೆ ಗೊತ್ತಾಗುತ್ತೆ ಅದು ಈಸಿಲಿ. ಓಕೆನಾ. ಸೊ ಕಿಲೋಮೀಟರ್ ಪರ್ ಅವರ್ ನ ಮೀಟರ್ ಪರ್ ಸೆಕೆಂಡ್ ಗೆ ಮಾಡೋದಕ್ಕೆ ನೀವು 5/18 ಇಂದ ಮಲ್ಟಿಪ್ಲೈ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಮಲ್ಟಿಪ್ಲೈ ಬೈ 5/18 ಮಾಡಬೇಕು. 5/18 ಯಾಕೆ ಮಾಡಬೇಕು ಅನ್ನೋದಕ್ಕೂ ಕೂಡ ಒಂದು ಲೆಕ್ಕ ಇದೆ ಅದರಲ್ಲಿ. ಓಕೆ, ಸಿಂಪ್ಲಿ ಏನೋ ಹಂಗೆ 5/18 ಇಂದ ಮಲ್ಟಿಪ್ಲೈ ಮಾಡಿ ಅಂತ ಹೇಳಿಲ್ಲ ಅವರು. ಯಾಕೆ ಅಂದ್ರೆ ಇಲ್ಲಿ ನೋಡಿ ದೇರ್ ಇಸ್ ಅ ಲಾಜಿಕ್ ಹಿಯರ್. ಇಲ್ಲಿ ಡಿಸ್ಟೆನ್ಸ್ ಅಲ್ಲಿ ನಾವು ಮಲ್ಟಿಪ್ಲೈ ಬೈ 1000 ಯಾಕೆ ಮಾಡ್ಬೇಕು ಅಂತಂದ್ರೆ 1000 ಮೀಟರ್ ಅಂದ್ರೆ 1 ಕಿಲೋಮೀಟರ್. ಇಲ್ಲಿಯೂ ಕೂಡ 60 ಇಂದನೇ ಯಾಕೆ ಮಲ್ಟಿಪ್ಲೈ ಮಾಡ್ಬೇಕು ಅವರ್ ಟು ಮಿನಿಟ್ ಕನ್ವರ್ಷನ್ ಅಂದ್ರೆ 60 ಮಿನಿಟ್ಸ್ ಅಂದ್ರೆ 1 ಅವರ್, 60 ಸೆಕೆಂಡ್ಸ್ ಅಂದ್ರೆ 1 ಮಿನಿಟ್. ಅದಕ್ಕೇನೆ ಈ ಮಲ್ಟಿಪ್ಲಿಕೇಶನ್ ಮತ್ತೆ ಈ ಡಿವಿಷನ್ 1 to 1 ಕನ್ವರ್ಷನ್ ಮಾಡುವಾಗ. ಇಲ್ಲಿಯೂ ಕೂಡ 5/18 ಅನ್ನೋದಕ್ಕೆ ಒಂದ್ ಏನಾದ್ರೂ ಮೀನಿಂಗ್ ಇರ್ಬೇಕಾ? 5/18 ಅನ್ನೋದಕ್ಕೆ ಒಂದು ಮೀನಿಂಗ್ ಇರ್ಬೇಕಲ್ವಾ? ಅಥವಾ ಮೀಟರ್ ಪರ್ ಸೆಕೆಂಡ್ ಇಂದ ಉಲ್ಟಾ ಮಾಡ್ಬೇಕು ಅಂದ್ರೆ ನೀವು ಡಿವೈಡ್ ಬೈ 5/18 ಮಾಡಿ, ಅಥವಾ ಅಗೈನ್ ಈ ಡಿವೈಡ್ ಬೈ 5/18 ಅಂದ್ರೂ ಒಂದೇ, ಅಥವಾ 18/5 ಇಂದ ಮಲ್ಟಿಪ್ಲೈ ಅಂದ್ರೂ ಒಂದೇ ಅಲ್ವಾ? ಇದನ್ನೇ ರಿವರ್ಸ್ ಮಾಡಿದ್ರೆ ನಾವು ಭಾಗಾಕಾರ ಮಾಡಬಹುದು. ಭಾಗಾಕಾರ ಮಾಡ್ಬೇಕು ಅಂದ್ರೆ 5/18 ಹಂಗೆ ಇಟ್ಕೊಳ್ಳಿ, ಇಲ್ಲ ಗುಣಕಾರಣ ಮಾಡ್ಬೇಕು ಅಂದ್ರೆ ಇದನ್ನೇ ರಿವರ್ಸ್ ಮಾಡಿ 18/5 ಅಂತ ಮಾಡಿ. ಎರಡು ಒಂದೇನೆ. ಓಕೆನಾ. ಸೊ ಈ 5/18 ಮತ್ತೆ 18/5 ಅನ್ನೋದು ಈ ಕನ್ವರ್ಷನ್ ಫ್ಯಾಕ್ಟರ್ ಅಲ್ಲಿ ಯಾವ ತರ ಬಂತು ಅಂತಾರೆ. ಎಕ್ಸಾಂಪಲ್, ಇಲ್ಲಿ ಒಂದು ಎಕ್ಸಾಂಪಲ್ ನೋಡಿ. ಇಲ್ಲಿ 60 ಕಿಲೋಮೀಟರ್ ಪರ್ ಅವರ್ ಇದೆ ಅಂತ ತಿಳ್ಕೊಳ್ಳಿ, ಅಥವಾ ಒಂದು ಸಿಂಪಲ್ ಅದಕ್ಕಿಂತ ಚಿಕ್ಕ ಸಂಖ್ಯೆ ತಗೊಳ್ಳೋಣ. 20 ಕಿಲೋಮೀಟರ್ ಪರ್ ಅವರ್ ಇದೆ. ಇದನ್ನ ನಾನು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕಾಗಿದೆ. ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕಾಗಿದೆ. ಓಕೆ, ಲಿಸನ್ ಟು ಮಿ ಕೇರ್ಫುಲಿ. ಇಲ್ಲಿ 20 ಕಿಲೋಮೀಟರ್ ನ ನಾನು ಮೀಟರ್ ಆಗಿ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಫಸ್ಟ್ ಇಲ್ಲಿದೆ ನೋಡಿ, ಏನು 1000 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಕರೆಕ್ಟಾ? ಓಕೆನಾ. ಸೊ ಇದನ್ನ ನಾನು 20 ಕಿಲೋಮೀಟರ್ ಅನ್ನೋದನ್ನ ಕೇಳ್ಕೊಳ್ಳಿ. 20 ಕಿಲೋಮೀಟರ್ ಅನ್ನೋದನ್ನ ನಾನು ಏನ್ ಮಾಡ್ತೀನಿ, 20 ಇಂಟು 1000 ಮಾಡ್ತೀನಿ. ಕರೆಕ್ಟಾ? ಅವಾಗ ನನಗೆ ಏನಾಗುತ್ತೆ, ಇದು ಮೀಟರ್ ಆಗತ್ತೆ. ಕರೆಕ್ಟಾ? ಓಕೆ, 1000 ಮೀಟರ್. ಈ ಕಿಲೋಮೀಟರ್ ಅನ್ನೋದನ್ನ 1000 ಮೀಟರ್ ಆಗಿ ಬರುತ್ತೆ. ಇನ್ನು ಅವರ್ ಅಂತ ಬರಿಬೇಕಲ್ವಾ, ಈ ಪರ್ ಅವರ್ ಬೇರೆ ಬರಿಬೇಕಲ್ಲ. ಅವರ್ ನ ಕೂಡ ನನಗೆ ಸೆಕೆಂಡ್ ಅಲ್ಲಿ ಕನ್ವರ್ಟ್ ಆಗ್ಬೇಕು. ನೋಡಿ ಇಲ್ಲಿ ಏನಿದೆ, ಇಲ್ಲಿ ಅವರ್ ಇದೆ, ಇಲ್ಲಿ ಸೆಕೆಂಡ್ ಇದೆ. ಅವರ್ ನನಗೆ ಸೆಕೆಂಡ್ ಆಗಿ ಕನ್ವರ್ಟ್ ಆಗ್ಬೇಕು ಅಂದ್ರೆ ಇಲ್ಲಿ ಅವರ್ ಟು ಸೆಕೆಂಡ್ ಕನ್ವರ್ಷನ್ ಫ್ಯಾಕ್ಟರ್ ಏನಿದೆ, ಇಲ್ಲಿ 3600 ಮಲ್ಟಿಪ್ಲೈ ಮಾಡ್ಬೇಕು. ಅಂದ್ರೆ ಅದರ ಅರ್ಥ ಏನು? 1 ಅವರ್ ಅಂದ್ರೆ 3600 ಅಂತ. ಕರೆಕ್ಟಾ? ಸೊ ಇದನ್ನ ನಾನು ನೋಡಿ 20 ಕಿಲೋಮೀಟರ್ ಪರ್ ಅವರ್ ಅನ್ನೋದನ್ನ ನಾನು ಈ ತರ ಬರ್ಬೋದು, 20 ಇಂಟು 1000 ಮೀಟರ್ಸ್ ಅಂಡ್ ಇಲ್ಲಿ ಸೆಕೆಂಡ್ಸ್. ಏನಿದು? 3600 ಸೆಕೆಂಡ್ಸ್. ಕರೆಕ್ಟಾ? ಇಲ್ಲಿ ನೋಡಿ, ಇಲ್ಲಿ ಏನೇನ್ ಕ್ಯಾನ್ಸಲ್ ಆಗುತ್ತೆ ಅಂತ ನೋಡಿ. ಈ 2 0 ಹೋಗುತ್ತೆ, ಈ 2 0 ಹೋಗುತ್ತೆ. ಇದು 2 5 10 ಮತ್ತೆ 2 18 36. ಉಳಿತೇನಿಲ್ಲಿ ನೋಡಿ, 5/18. ಏನಿದು? 20 ಇಂಟು 5/18, 5/18. ಮತ್ತೆ ಮೇಲೆ ಏನ್ ಉಳಿತು? ಮೀಟರ್. ಇಲ್ಲಿ ಕೆಳಗಡೆ ಏನ್ ಉಳಿತು? ಸೆಕೆಂಡ್. ಅದನ್ನೇ ಮೀಟರ್ ಪರ್ ಸೆಕೆಂಡ್ ಅಂತ ಕರೆಯೋದು. ಸೊ ನೋಡಿ, ನೀವು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕಾದ್ರೆ 20 ಕಿಲೋಮೀಟರ್ ಪರ್ ಅವರ್ ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕಾದ್ರೆ 20 ಇಂಟು 5/18 ಮಾಡಿದ್ರ ಮೀಟರ್ ಪರ್ ಸೆಕೆಂಡ್ ಆಯ್ತು ತಾನೆ? ಕರೆಕ್ಟ್? ಅರ್ಥ ಆಯ್ತಲ್ವಾ ನಿಮಗೆ? ಸೊ ಅದಕ್ಕೆ ಅಂತಾನೆ 5/18 ಅನ್ನೋದು ಇಲ್ಲಿ ಮೀಟರ್ ಪರ್ ಅವರ್ ಇಂದ, ಸಾರಿ, ಕಿಲೋಮೀಟರ್ ಪರ್ ಅವರ್ ಇಂದ ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡುವಾಗ ಮಲ್ಟಿಪ್ಲೈ ಮಾಡೋ ಫ್ಯಾಕ್ಟರ್ ಆಗಿರುತ್ತೆ. ಇದನ್ನ ನೀವು ಅಂಕಿ ಅಂಶನ ನೆನ್ಪಿಟ್ಕೋಬೇಕು.
ಅರ್ಥ ಆಯ್ತಲ್ವಾ? ಈ ಎಲ್ಲಾ ಬೇಸಿಕ್ ಕನ್ವರ್ಷನ್ ರೂಲ್ಸ್ ಜೊತೆಗೇನೆ ಇನ್ನೊಂದಿಷ್ಟು ಕನ್ವರ್ಷನ್ ರೂಲ್ಸ್ ಇದೆ, ಓನ್ಲಿ ಸ್ಪೆಸಿಫಿಕ್ ಟು ಸ್ಪೀಡ್. ಓಕೆ, ಅವು ಮಾತ್ರ ನಿಮಗೆ ನೆನಪಿರ್ಲೇಬೇಕು. ಅವಾಗ ನಿಮಗೆ ಏನಾಗುತ್ತೆ ಅಂದ್ರೆ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಆಗ್ತವೆ. ಇವೆಲ್ಲ ನಿಮಗೆ ಈ ಸಿಂಪಲ್ ಬೇಸಿಕ್ ಕನ್ವರ್ಷನ್ಸ್ ಏನ್ ಹೇಳಿದೆ, ಇವು ಬೇಸಿಕ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದಕ್ಕೆ ಅಷ್ಟೇ. ಅಂದ್ರೆ ನಿಮಗೆ ಟೈಮ್, ಡಿಸ್ಟೆನ್ಸ್ ಅಂಡ್ ಸ್ಪೀಡ್ ಅಲ್ಲಿ ಯಾವ್ದಾದ್ರು ಎರಡು ಕೊಟ್ಟು ಇನ್ನೊಂದನ್ನ ಕಂಡುಹಿಡಿಯಿರಿ ಅಂತ ಹೇಳಿದಾಗ ಈಸಿಲಿ ನೀವು ಈ ಕನ್ವರ್ಷನ್ ರೂಲ್ಸ್ ನ ಯೂಸ್ ಮಾಡ್ಕೊಂಡು ಆ ತರದ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ಆದ್ರೆ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಬಂದಾಗ ಯಾವ ತರ ಸಾಲ್ವ್ ಮಾಡಬೇಕು ಅನ್ನೋದಕ್ಕೆ ಸ್ಪೆಸಿಫಿಕ್ ಟು ಸ್ಪೀಡ್ ದರ್ ಆರ್ ಸಮ್ ರೂಲ್ಸ್. ಓಕೆ, ಇವು ಕೂಡ ನೀವು ವೆರಿ ವೆರಿ ಇಂಪಾರ್ಟೆಂಟ್, ನೀವು ನೆನ್ಪಿಟ್ಕೋಬೇಕು, ನೋಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಏನು ಅಂತ ನೋಡೋಣ. ಕನ್ವರ್ಷನ್ ರೂಲ್ಸ್ ರಿಲೇಟೆಡ್ ಟು ಸ್ಪೀಡ್ ಓನ್ಲಿ. ಇವು these are based on a very very important one rule, that speed is inversely proportional to time, or you can say ಟೈಮ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಸ್ಪೀಡ್. ಹಂಗೂ ಹೇಳ್ಬಹುದು ನೀವು ಅಲ್ವಾ. ಈ ಸ್ಪೀಡ್ ಅನ್ನೋದನ್ನ ಇಲ್ಲಿ ಕೆಳಗಡೆ ತಗೊಂಡ್ರೆ ಟೈಮ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಸ್ಪೀಡ್ ಅಂತ ಹೇಳ್ತೀವಿ. ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಅಂದ್ರೆ ಏನ್ ಹೇಳಿ, ವಿಲೋಮ ಅನುಪಾತ ಅಂತ. ಇದನ್ನ ಯಾಕೆ ಈ ತರ ಬರೀತಾರೆ ಅಂದ್ರೆ ನೋಡಿ, ಸ್ಪೀಡ್ ಜಾಸ್ತಿ ಆದಾಗ ಟೈಮ್ ಕಮ್ಮಿ ಆಗತ್ತೆ. ಅಂದ್ರೆ ಈ ಒಂದ್ ಫ್ಯಾಕ್ಟರ್ ಜಾಸ್ತಿ ಆದಾಗ ಇನ್ನೊಂದ್ ಫ್ಯಾಕ್ಟರ್ ಕಮ್ಮಿ ಆಗತ್ತೆ ಅಂತ. ಅಥವಾ ಟೈಮ್ ಜಾಸ್ತಿ ತಗೋತಾ ಇದಾರೆ ಅಂತಂದ್ರೆ, ಸೇ ಫಾರ್ ಎಕ್ಸಾಂಪಲ್ ಈಗ ಒಂದು ಸಿಟಿಯಿಂದ ಇನ್ನೊಂದ್ ಸಿಟಿಗೆ ಹೋಗೋದಿದೆ, ಒಂದ್ 10 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅಂತ ತಿಳ್ಕೊಳ್ಳಿ. 10 ಕಿಲೋಮೀಟರ್ ಡಿಸ್ಟೆನ್ಸ್ ನ ನೀವು 1 ಅವರ್ ಅಲ್ಲಿ ಹೋಗ್ತಾ ಇದ್ದೀರಾ. ಒಂದು ಕಾರು 1 ಅವರ್ ಅಲ್ಲಿ ಹೋಗ್ತಾ ಇದೆ, ಇನ್ನೊಂದು ಕಾರು ಅರ್ಧ ಗಂಟೆಲಿ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಇನ್ನೊಂದು ಕಾರು ಅರ್ಧ ಗಂಟೆಲಿ ಹೋಗ್ತಾ ಇದೆ. ಸೊ ಎರಡನೇ ಕಾರು ಟೈಮ್ ಕಡಿಮೆ ತಗೊಂಡಿದೆ ಅಂದ್ರೆ ಸ್ಪೀಡ್ ಜಾಸ್ತಿ ಆಗಿದೆ ಅಂತ ಅಲ್ಲವಾ ಅರ್ಥ. ಅಥವಾ ನೀವು ಇನ್ನೊಂದು ಕಾರ್ ಬಂದು 15 ನಿಮಿಷದಲ್ಲೇ 10 ಕಿಲೋಮೀಟರ್ ನ ಹೋಗ್ತಾ ಇದೆ ಅಂತಂದ್ರೆ ಇನ್ನೂ ಕಡಿಮೆ ಟೈಮ್ ತಗೋತಾ ಇದೆ ಅಂದ್ರೆ ಅದ್ರ ಸ್ಪೀಡ್ ಇನ್ನೂ ಜಾಸ್ತಿ ಇದೆ ಅಂತ ಹಂಗಲ್ವಾ ಅರ್ಥ. ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ವೆರಿ ಸಿಂಪಲ್ ರೂಲ್, ನೀವು ನೋಡಿದ್ರೆ ಗೊತ್ತಾಗತ್ತೆ, ಸ್ಪೀಡ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಟೈಮ್. ಸೊ ಬೇಸ್ಡ್ ಆನ್ ದಿಸ್ ಸ್ಪೀಡ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಟೈಮ್, ದರ್ ಇಸ್ ಅ ವೆರಿ ಫಸ್ಟ್ ರೂಲ್ ಹಿಯರ್. ನೀವು ಓದ್ಕೊಳ್ಳಿ ಇದನ್ನ. ರೂಲ್ ನೋಡಿ ಏನಂದ್ರೆ, ಎ ಮತ್ತು ಬಿ ಅವರ ವೇಗಗಳ ಅನುಪಾತ ಎ ಈಸ್ ಟು ಬಿ ಆಗಿದ್ರೆ, ಇಲ್ಲಿ ಬರ್ಕೊಳ್ಳಿ ನೋಡಿ, ಸ್ಪೀಡ್ ಅನ್ನೋದು ಎ ಈಸ್ ಟು ಬಿ ಆಗಿದ್ದರೆ ಒಂದೇ ದೂರವನ್ನು ಕ್ರಮಿಸಲು ಅವರು ತೆಗೆದುಕೊಳ್ಳುವ ಸಮಯಗಳ ಅನುಪಾತ ಬಿ ಈಸ್ ಟು ಎ ಆಗಿರುತ್ತದೆ. ಓಕೆ, ಟೈಮ್ ಅಂತ ಬಂದಾಗ ಅದ್ರ ರಿವರ್ಸ್ ಆಗತ್ತೆ, ಅದರ ಅನುಪಾತ ಏನಿರುತ್ತೆ, ಬಿ ಈಸ್ ಟು ಎ ಆಗುತ್ತೆ. ಯಾಕೆ? ಬಿಕಾಸ್ ಟೈಮ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಸ್ಪೀಡ್. ದಟ್ ಈಸ್ ವಾಟ್ the basic rule of or basic relation between speed and time, that time is inversely proportional to speed or speed is inversely proportional to time. So ಈ ಒಂದು ರೂಲ್ ನ ನೀವು ಯಾವಾಗ್ಲೂ ನೆನ್ಪಿಟ್ಕೋಬೇಕು. ಫಾರ್ ಎಕ್ಸಾಂಪಲ್, ಎ ಅನ್ನುವ ವ್ಯಕ್ತಿಯು 40 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಿದ್ದಾನೆ, ಬಿ ಅನ್ನುವ ವ್ಯಕ್ತಿಯು 60 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಿದ್ದಾರೆ. ಹಾಗಾದ್ರೆ ಅವರಿಬ್ಬರು ತೆಗೆದುಕೊಳ್ಳುವ ಟೈಮ್ ನ ಅನುಪಾತ ಏನು? ಓಕೆ, ಸಮಯಗಳ ಅನುಪಾತ ಏನು ಅಂದರೆ 60/40 ಆಗುತ್ತೆ ಅದು. ಓಕೆ, 60:40 ಆಗುತ್ತೆ. ಅದನ್ನೇ ರಿವರ್ಸ್ ಮಾಡ್ಬೇಕು. ಟೈಮ್ ಕೊಟ್ಟಿದ್ರೆ ಸ್ಪೀಡ್ ಗೆ ರಿವರ್ಸ್ ಮಾಡಿ, ಇಲ್ಲ ಸ್ಪೀಡ್ ಕೊಟ್ಟಿದ್ರೆ ಟೈಮ್ ಗೆ ರಿವರ್ಸ್ ಮಾಡಿ. ದಟ್ ಇಸ್ ವಾಟ್ ದ ವೆರಿ ಫಸ್ಟ್ ರೂಲ್ ಸೇಸ್. ಅರ್ಥ ಆಯ್ತಲ್ವಾ ನಿಮಗೆ? ನಾವು ಕಮಿಂಗ್ ಟು ಸೆಕೆಂಡ್ ರೂಲ್. ಸೆಕೆಂಡ್ ರೂಲ್ ಏನ್ ಹೇಳುತ್ತೆ ಅಂದ್ರೆ, ಒಬ್ಬ ವ್ಯಕ್ತಿಯು ಒಂದೇ ದೂರವನ್ನು ಮೊದಲು x ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಹಾಗೂ ನಂತರ ಅದೇ ದೂರವನ್ನು y ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಕ್ರಮಿಸಿದರೆ ಪ್ರಯಾಣದ ಸರಾಸರಿ ವೇಗ ಅಥವಾ ಎವರೇಜ್ ಸ್ಪೀಡ್ ಕಂಡಿಡಿರಿ ಅಂತ ಹೇಳ್ತಾರೆ. ಅಥವಾ ಸರಾಸರಿ ವೇಗ, ಕನ್ನಡದಲ್ಲಿ ಸರಾಸರಿ ವೇಗ ಅಂತಾನು ಕೊಟ್ಟಿರ್ತಾರೆ. ಎವರೇಜ್ ಸ್ಪೀಡ್ ಅನ್ನೋ ಫಾರ್ಮುಲಾ ಏನಿರುತ್ತೆ ಅಂದ್ರೆ 2xy ಡಿವೈಡೆಡ್ ಬೈ x ಪ್ಲಸ್ y ಆಗಿರುತ್ತೆ. ಓಕೆ, 2xy ವೇರ್ x ಈಸ್ ಒಂದು ಸ್ಪೀಡು, y ಅನ್ನೋದು ಇನ್ನೊಂದು ಸ್ಪೀಡು, ಎರಡು ಸ್ಪೀಡ್ ಅಲ್ಲಿ ಕೊಟ್ಟಿರ್ತಾರೆ. ಆವಾಗ ನೀವು ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಒಬ್ಬ ವಿದ್ಯಾರ್ಥಿಯು ಮನೆಯಿಂದ ಸ್ಕೂಲ್ಗೆ 10 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಹೋಗ್ತಾನೆ. ಬರೋವಾಗ 15 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ವಾಪಸ್ ಬರ್ತಾನೆ. ಓಕೆ, ಸೊ ಇವಾಗ ಎವರೇಜ್ ಸ್ಪೀಡ್ ಏನು ಕಂಡಿಡಿರಿ ಅಂತ ಹೇಳ್ತಾರೆ. ಎವರೇಜ್ ಸ್ಪೀಡ್ ಅಂದ್ರೆ ಸರಾಸರಿ ವೇಗ. ಓಕೆ, ಆ ಟೈಮ್ ಅಲ್ಲಿ ನೀವು ಯಾವುದೇ ಕನ್ವರ್ಷನ್ಸ್ ಏನೋ ಅಪ್ಲೈ ಮಾಡ್ತಾ ಕೂರ್ಗೋದ್ ಬೇಕಾಗಿಲ್ಲ. ಅವಾಗ ನೀವು ಡೈರೆಕ್ಟ್ ಆಗಿ ಏನ್ ಮಾಡಬಹುದು, ಎವರೇಜ್ ಸ್ಪೀಡ್ ಇಸ್ ಈಕ್ವಲ್ ಟು 2xy ಡಿವೈಡೆಡ್ ಬೈ x ಪ್ಲಸ್ y. ಇಲ್ಲಿ xy ಅಂತಂದ್ರೆ ಆ ಎರಡು ಸ್ಪೀಡ್ ಗಳ ವ್ಯಾಲ್ಯೂ ಏನ್ ಕೊಟ್ಟಿರ್ತಾರೆ ಅದೇ x ಅಂಡ್ y. ಇಲ್ಲಿ ಅರ್ಥ ಆಯ್ತಲ್ವಾ? ಸೊ 2xy ಡಿವೈಡೆಡ್ ಬೈ x ಪ್ಲಸ್ y ಕಿಲೋಮೀಟರ್ ಪರ್ ಅವರ್, ಇದು ಎವರೇಜ್ ಸ್ಪೀಡ್ ಫಾರ್ಮುಲಾ. ನಾವು ಕಮಿಂಗ್ ಟು
ಥರ್ಡ್ ಅಂಡ್ ವೆರಿ ಇಂಪಾರ್ಟೆಂಟ್ ರೂಲ್, ಇಬ್ಬರು ವ್ಯಕ್ತಿಗಳು ಒಂದೇ ದಿಕ್ಕಿನಲ್ಲಿ ಕ್ರಮವಾಗಿ ಎಕ್ಸ್ ಮೀಟರ್ ಪರ್ ಸೆಕೆಂಡ್ ಮತ್ತು y ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತಿದ್ದು ಎಕ್ಸ್ ಗ್ರೇಟರ್ ದೆನ್ y ಆಗಿದ್ದರೆ, ಎಕ್ಸ್ ಅನ್ನೋ ಸ್ಪೀಡ್ ಏನಿದೆ ಅದು y ಗಿಂತ ದೊಡ್ಡದಾಗಿದ್ದರೆ, ಓಕೆ, ಹೆಚ್ಚಾಗಿದ್ದರೆ ನಾವು ಅವರ ಸಾಪೇಕ್ಷ ವೇಗ ಅಂತ ಹೇಳ್ತೀವಿ. ಸಾಪೇಕ್ಷ ವೇಗ ಅಂದ್ರೆ ರಿಲೇಟಿವ್ ಸ್ಪೀಡ್. ಇದು ನಮಗೆ ಯಾವ ತರದ ಪ್ರಾಬ್ಲಮ್ ಅಲ್ಲಿ ಬರುತ್ತೆ ಅಂತಂದ್ರೆ, ಈಗ ಪೊಲೀಸು ಮತ್ತೆ ಕಳ್ಳ, ಓಕೆ, ಪೊಲೀಸ್ ಮ್ಯಾನ್ ಅಂಡ್ ಥೀಫ್, ಆ ತರದ ಪ್ರಾಬ್ಲಮ್ಸ್ ಬರ್ತವೆ. ಅಲ್ಲಿ ನೋಡಿ, ಒಬ್ಬ ಪೊಲೀಸ್ ಇದ್ದವನು ಒಬ್ಬ ಕಳ್ಳನ್ನ ಚೇಸ್ ಮಾಡ್ತಿರ್ತಾನೆ, ಓಕೆ, ಚೇಸಿಂಗ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಇಲ್ಲಿ. ಓಕೆ, ಅವ್ರಿಬ್ಬರ ಮಧ್ಯೆ ಡಿಸ್ಟೆನ್ಸ್ ಒಂದು 100 ಮೀಟರ್ ಇದೆ ಅಂತ ತಿಳ್ಕೊಳ್ಳಿ. ಈಗ ಕಳ್ಳನ ವೇಗ ಒಂದು 10 ಕಿಲೋಮೀಟರ್ ಅಂತ ಇದೆ, ಪೊಲೀಸ್ ವೇಗ 15 ಕಿಲೋಮೀಟರ್ ಪರ್ ಅವರ್ ಅಂತ ಇದೆ. ಸೊ ಇಲ್ಲಿ 100 ಮೀಟರ್ ಡಿಸ್ಟೆನ್ಸ್ ಅಲ್ಲಿರೋ ಪೊಲೀಸು ಅಷ್ಟು ದೂರದಲ್ಲಿರೋ ಕಳ್ಳನ್ನ ಎಷ್ಟು ಟೈಮ್ ಅಲ್ಲಿ ಹಿಡಿಬಹುದು ಅಥವಾ ಎಷ್ಟು ದೂರದಲ್ಲಿ ಅವನ್ನ ಕ್ಯಾಚ್ ಮಾಡಬಹುದು, ಈ ತರದ ಪ್ರಾಬ್ಲಮ್ಸ್ ಇರ್ತಾವಲ್ಲ, ಅಲ್ಲಿ ಯೂಸ್ ಆಗುವಂತ ರಿಲೇಟಿವ್ ಸ್ಪೀಡ್ ಅಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ, ಒಂದೇ ದಿಕ್ಕಿನಲ್ಲಿ, ಇಲ್ಲಿ ನೋಡ್ರಿ ಪ್ರಾಬ್ಲಮ್ ಅಲ್ಲಿ ಏನಿದೆ ಅಂದ್ರೆ, ಇಲ್ಲಿ ಒಂದೇ ದಿಕ್ಕಿನಲ್ಲಿ ಚಲಿಸ್ತಾ ಇದ್ರೆ, ಅಂದ್ರೆ ಈಗ ಪೊಲೀಸು ಕಳ್ಳ ಅನ್ನೋದು ಒಂದೇ ಪ್ರಾಬ್ಲಮ್ ಅಲ್ಲ, ಎರಡು ಕಾರುಗಳು ಒಂದೇ ದಿಕ್ಕಿನಲ್ಲಿ ಚಲಿಸ್ತಿರ್ಬೋದು, ಎರಡು ವ್ಯಕ್ತಿಗಳು ಒಂದೇ ದಿಕ್ಕಿನಲ್ಲಿ ಚಲಿಸ್ತಿರ್ಬೋದು, ಎರಡು ರೈಲುಗಳು ಒಂದೇ ದಿಕ್ಕಿನಲ್ಲಿ ಚಲಿಸ್ತಿರ್ಬೋದು. ಓಕೆ, ಇಲ್ಲಿ ಆಬ್ಜೆಕ್ಟ್ ಏನಾದ್ರೂ ಆಗಿರ್ಬೋದು, ಕಾರು, ಬಸ್ಸು, ರೈಲು, ಟ್ರೈನು, ಏನಾದ್ರೂ ಆಗಿರ್ಲಿ, ಸೈಕಲ್, ಏನಾದ್ರೂ ಆಗಿರ್ಲಿ, ಆ ಎಲ್ಲಾ ಪ್ರಾಬ್ಲಮ್ಸ್ ಅಲ್ಲೂ ಒಂದೇ ದಿಕ್ಕಿನಲ್ಲಿ ಚಲಿಸುವಂತ ಆಬ್ಜೆಕ್ಟ್ಸ್ ಇದ್ರೆ ಅವು ಎರಡರ ಸ್ಪೀಡು ಎಕ್ಸ್ ಮೀಟರ್ ಪರ್ ಸೆಕೆಂಡ್ ಮತ್ತೆ y ಮೀಟರ್ ಪರ್ ಸೆಕೆಂಡ್ ಆಗಿದ್ರೆ, ಎವರೇಜ್ ಸ್ಪೀಡ್, ಸಾರಿ, ರಿಲೇಟಿವ್ ಸ್ಪೀಡ್ ಅನ್ನೋದು ಏನಾಗಿರುತ್ತೆ, ಸಾಪೇಕ್ಷ ವೇಗ ಅಂತ ಇದೆ. ಅದನ್ನ ಏನ್ ಮಾಡ್ಬೇಕು ನೀವು, ಒಂದರಲ್ಲಿ ಒಂದನ್ನ ಮೈನಸ್ ಮಾಡ್ಬೇಕು. ದಟ್ ಗಿವ್ಸ್ ಅಸ್ ರಿಲೇಟಿವ್ ಸ್ಪೀಡ್. ಅರ್ಥ ಆಯ್ತಲ್ವಾ? ಇನ್ನು ಇದೇ ತರದ್ದು ಇನ್ನೊಂದು ಅಪೋಸಿಟ್ ಪ್ರಾಬ್ಲಮ್ ಬರುತ್ತೆ. ಪ್ರಾಬ್ಲಮ್ ಏನು ಅಂದ್ರೆ, ಎರಡು ವ್ಯಕ್ತಿಗಳು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ, ಅಂದ್ರೆ ಒಬ್ರಿಗೊಬ್ರು ವಿರುದ್ಧ ದಿಕ್ಕಿನಲ್ಲಿ ಬರ್ತಾ ಇದ್ರೆ, ಟ್ರೈನ್ಗಳಿಗೂ ಕಾರ್ಗಳಿಗೂ ಎಲ್ಲದಕ್ಕೂ ಅಪ್ಲೈ ಆಗುವಂತ ರೂಲ್, ಲಾಸ್ಟ್ ರೂಲ್. ಇಲ್ಲೇನು, ಇಬ್ಬರು ವ್ಯಕ್ತಿಗಳು ವಿರುದ್ಧ ದಿಕ್ಕಿನಲ್ಲಿ ಬರ್ತಾ ಇದ್ರೆ ಮತ್ತೆ ಅವರ ಸ್ಪೀಡ್ ಎಕ್ಸ್ ಮೀಟರ್ ಪರ್ ಸೆಕೆಂಡ್ ಮತ್ತೆ y ಮೀಟರ್ ಪರ್ ಸೆಕೆಂಡ್ ಆಗಿದ್ದರೆ ಅವ್ರ ರಿಲೇಟಿವ್ ಸ್ಪೀಡ್ ನ ಆಡ್ ಮಾಡ್ಬೇಕು. ಅರ್ಥ ಆಯ್ತಲ್ವಾ? ಅವೆರಡನ್ನು ಆಡ್ ಮಾಡ್ಬೇಕು, ಯಾಕಂದ್ರೆ ಬೇಗ ಬಂದ್ಬಿಡ್ತಾರೆ ಅವ್ರು ಇಬ್ರು ಒಟ್ಟಿಗೆ. ಎರಡು ಟ್ರೈನ್ಗಳು ಆ ಕಡೆ ಈ ಕಡೆಯಿಂದ ಬರ್ತಿದಾವೆ ಅಂದ್ರೆ ಅವ್ರದ್ದು ಸಾಪೇಕ್ಷ ವೇಗ ಅಥವಾ ರಿಲೇಟಿವ್ ಸ್ಪೀಡ್ ನ ನಾವು ಎರಡನ್ನು ಆಡ್ ಮಾಡಿ ಕಂಡುಹಿಡಿತೀವಿ. ವೇರ್ ಆಸ್ ಎರಡು ಒಂದೇ ದಿಕ್ಕಿನಲ್ಲಿ ಪ್ಯಾರಲಲ್ ಆಗಿ ಹೋಗ್ತಾ ಇದ್ರೆ ಒಂದರಲ್ಲಿ ಒಂದನ್ನ ಮೈನಸ್ ಮಾಡ್ತೀವಿ. ಇಷ್ಟು ರೂಲ್ ನ ನೀವು ನೆನ್ಪಿಟ್ಕೊಂಡ್ರೆ ಟೈಮ್ ಅಂಡ್ ಡಿಸ್ಟೆನ್ಸ್ ರಿಲೇಟೆಡ್ ಎಲ್ಲಾ ಟೈಪ್ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು ನೀವು. ಟೈಮ್ ಅಂಡ್ ಡಿಸ್ಟೆನ್ಸ್ ರಿಲೇಟೆಡ್ ಪ್ರಾಬ್ಲಮ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ನೀವು ವೆರಿ ವೆರಿ ಬೇಸಿಕ್ ಪ್ರಾಬ್ಲಮ್ ನಿಂದಾನೇ ಸ್ಟಾರ್ಟ್ ಮಾಡ್ಬೇಕು. ನೀವು ಡೈರೆಕ್ಟ್ ಆಗಿ ಯಾವುದೋ ಒಂದು ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಗೆ ಹೋಗ್ಬಿಡ್ತೀರಾ ಅಂತಂದ್ರೆ ಅದು ಅರ್ಥ ಆಗಲ್ಲ, ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಸೊ ಮೈ ಸಜೆಷನ್ ಈಸ್ just start with very very simple problems. We'll do that. Okay, next session ಅಲ್ಲಿ ನಾವು ವೆರಿ ಬೇಸಿಕ್ ಪ್ರಾಬ್ಲಮ್ಸ್ ನ ನೋಡೋಣ. ಓಕೆ, ಸ್ಟಾರ್ಟ್ ವಿತ್ ವೆರಿ ವೆರಿ ಬೇಸಿಕ್ ಪ್ರಾಬ್ಲಮ್ಸ್. ಆ ನಂತರ ನಾವ್ ಏನ್ ಮಾಡ್ಬೇಕು, ಈ ರೂಲ್ಸ್ ನ ಅಪ್ಲೈ ಮಾಡೋಣ. ಅವಾಗ ಏನ್ ಮಾಡ್ಬೇಕು, ಫಸ್ಟ್ ಸ್ಪೀಡ್ ನ ಈ ಅನುಪಾತದಲ್ಲಿ ಕೊಟ್ಟು ಟೈಮ್ ಕಂಡುಹಿಡಿರಿ ಅಂದ್ರೆ ಈ ಒಂದನೇ ರೂಲ್ ಅಪ್ಲೈ ಆಗುತ್ತೆ. ಎರಡನೇ ರೂಲ್ ನೋಡಿ, ಇದು ಎವರೇಜ್ ಸ್ಪೀಡ್ ಕಂಡುಹಿಡಿಬೇಕಾದ್ರೆ ನಾನು ನಿಮ್ಗೆ ಪ್ರಾಬ್ಲಮ್ಸ್ ಹೇಳಿದ್ನಲ್ಲ, ಟೈಪ್ ಆಫ್ ಪ್ರಾಬ್ಲಮ್ಸ್. ಒಬ್ಬ ವ್ಯಕ್ತಿ ಈ ಕಡೆ ಒಂದು ಸ್ಪೀಡ್ ಅಲ್ಲಿ ಹೋಗ್ತಾನೆ, ವಾಪಸ್ ಬರ್ಬೇಕಾದ್ರೆ ಇನ್ನೊಂದು ಸ್ಪೀಡ್ ಅಲ್ಲಿ ಬರ್ತಾನೆ, ಆ ತರದ ಪ್ರಾಬ್ಲಮ್ ಬಂದಾಗ ಎವರೇಜ್ ಸ್ಪೀಡ್ ನ ಯೂಸ್ ಮಾಡಬೇಕು. ಇನ್ನು ಪ್ರಾಬ್ಲಮ್ಸ್ ವಿಚ್ ಆರ್ ರಿಲೇಟೆಡ್ ಟು ಏನು ಡೈರೆಕ್ಷನ್, ಈಗ ದೂರ ಅನ್ನೋದು ಮಾತ್ರ ನಾವು ಮ್ಯಾಟರ್ ಆಗಲ್ಲ, ಇಲ್ಲಿ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಿದಾರೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಅವಾಗ ಇವು ಎರಡು ರೂಲ್ ನ ನೀವು ಅಪ್ಲೈ ಮಾಡಬೇಕು. ಓಕೆ, ಈ ರೂಲ್ಸ್ ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸೆಷನ್ ಅಲ್ಲಿ ನಾವೇನ್ ಮಾಡೋಣ, ವಿಲ್ ಗೋ ಟು ದ ವೆರಿ ವೆರಿ ಬೇಸಿಕ್ ಪ್ರಾಬ್ಲಮ್. ಸೊ ಈಗ ನಾನು ಆಗ್ಲೇ ಹೇಳಿದಾಗೆ ಈ ಕಾನ್ಸೆಪ್ಟ್ ನ ನಾವು 4 ಡಿಫರೆಂಟ್ ಸೆಷನ್ ಅಲ್ಲಿ ಡಿವೈಡ್ ಮಾಡೋಣ. ಫಸ್ಟ್ ಸೆಷನ್ ಈ ಬೇಸಿಕ್ ಫಾರ್ಮುಲಾಸ್ ಮತ್ತೆ ಬೇಸಿಕ್ ರೂಲ್ ಆಫ್ ಕನ್ವರ್ಷನ್ಸ್ ಎಲ್ಲ ನೋಡಿದ್ವಿ ನಾವೀಗ. ಈ ಕ್ವಶನ್ಸ್ ನ ಅಥವಾ ಪ್ರಾಬ್ಲಮ್ಸ್ ನ ಯಾವ ತರ ಡಿವೈಡ್ ಮಾಡಿದೀನಿ ಅಂತ ಹೇಳ್ತೀನಿ ನಿಮ್ಗೆ. ಟೈಪ್ ಆಫ್ ಕ್ವಶನ್ಸ್ ಈಗ ನೋಡಿ, ಫಸ್ಟ್ ಬೇಸಿಕ್ ಪ್ರಾಬ್ಲಮ್ಸ್ ನ ನೋಡೋಣ. ಯಾಕೆಂದ್ರೆ ಬೇಸಿಕ್ ಪ್ರಾಬ್ಲಮ್ ನಿಂದಾನೇ ನೀವು ಸ್ಟಾರ್ಟ್ ಮಾಡ್ಬೇಕು. ಈ ಕಾನ್ಸೆಪ್ಟ್ ನಿಮಗೆ ಡಿಟೇಲ್ ಆಗಿ ಅರ್ಥ ಆಗ್ಬೇಕು ಅಂದ್ರೆ ಬೇಸಿಕ್ ಪ್ರಾಬ್ಲಮ್ ನಿಂದಾನೇ ಸ್ಟಾರ್ಟ್ ಮಾಡೋಣ. ಬೇಸಿಕ್ ಪ್ರಾಬ್ಲಮ್ಸ್ ಅಲ್ಲಿ ನಿಮಗೆ ಏನೇನ್ ಬರುತ್ತೆ ಆಬ್ಜೆಕ್ಟ್ಸ್ ಅಂದ್ರೆ ಕಾರು, ಬಸ್ಸು, ಸೈಕಲ್ ಮತ್ತೆ ವ್ಯಕ್ತಿ. ನಾನು ಆವಾಗ್ಲೇ ಹೇಳಿದ್ನಲ್ಲ, ಬೇಸಿಕ್ ಪ್ರಾಬ್ಲಮ್ಸ್ ಅಲ್ಲಿ ಸ್ಪೀಡ್, ಟೈಮ್ ಮತ್ತೆ ಡಿಸ್ಟೆನ್ಸ್ ಅಂತಾನೆ ಇರುತ್ತೆ, ರಿಲೇಟೆಡ್ ಟು ಕಾರು, ಬಸ್ಸು ಮತ್ತೆ ಸೈಕಲ್, ವ್ಯಕ್ತಿ, ಈ ತರದ್ದು ಇರ್ತವೆ. ಅದ್ರ ನೆಕ್ಸ್ಟ್ ಸೆಷನ್ ಅಲ್ಲಿ ಇನ್ನೊಂದ್ರಲ್ಲಿ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಅರ್ಲಿ ಅಂಡ್ ಲೇಟ್ ಟೈಮಿಂಗ್ಸ್. ಇಲ್ಲಿ ಯಾವ ತರದ ಪ್ರಾಬ್ಲಮ್ ಬರುತ್ತೆ ಅಂದ್ರೆ, ಸೇ ಫಾರ್ ಎಕ್ಸಾಂಪಲ್
ಒಬ್ಬ ವ್ಯಕ್ತಿಯು ಇಂಜಿನಿಯರ್ ಇದ್ದಾನೆ ಅಂತ ತಿಳ್ಕೊಳ್ಳಿ, ಆಫೀಸ್ಗೆ ಹೋಗ್ತಿದ್ದಾನೆ. ಆಫೀಸ್ಗೆ ಹೋಗುವಾಗ ಅವನು ಬೈಕ್ ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ರೆ 50 ಕಿಲೋಮೀಟರ್ ಪ್ರತಿ ಗಂಟೆ 50 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಹೋಗ್ತಿದ್ದಾನೆ ಅಂತ ತಿಳ್ಕೊಳ್ಳಿ. ಅವಾಗ ಆಫೀಸ್ಗೆ ಅವನು 10 ನಿಮಿಷ ಲೇಟ್ ಆಗಿ ಹೋಗ್ತಾನೆ ಅಂತ. ನಂತರ ಅವನು ಸ್ಪೀಡ್ ನ ಇನ್ಕ್ರೀಸ್ ಮಾಡ್ತಾನೆ, 70 ಕಿಲೋಮೀಟರ್ ಪ್ರತಿ ಗಂಟೆ ಹೋಗ್ತಾನೆ ಅಂತ ತಿಳ್ಕೊಳ್ಳಿ. ಅವಾಗ ಅವನು ಆಫೀಸ್ಗೆ 10 ನಿಮಿಷ ಬೇಗ ಹೋಗ್ತಾನೆ ಅಂತ ತಿಳ್ಕೊಳ್ಳಿ. ಈ ತರದ ಪ್ರಾಬ್ಲಮ್ ಬಂದಾಗ ನಾವು ಆಕ್ಚುಯಲ್ ಟೈಮ್ ಏನು ಒಂದು, ಹಾಗಾದ್ರೆ ಅವನು ಆಫೀಸಿಗೆ ಹೋಗ್ಬೇಕಾಗಿರೋ ಆಕ್ಚುಯಲ್ ಟೈಮ್ ಏನು ಅಂತ ಕೊಟ್ಟಿರಲ್ಲ ಅವರು. ನಿಮಗೆ ಸ್ಪೀಡ್ ಕೊಡ್ತಿದ್ದಾರೆ, ಒಂದು ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಕೊಡಬಹುದು. ಅವಾಗ ನೀವ್ ಏನ್ ಮಾಡ್ಬೇಕು, ಯೂಶುವಲ್ ಟೈಮ್ ನ ಅವನು ಕರೆಕ್ಟ್ ಆಗಿ ಯಾವ ಟೈಮ್ ಅಲ್ಲಿ ಹೋಗ್ಬೇಕು ಅಂತ ಪ್ರಾಬ್ಲಮ್ ನ ಹೇಳ್ತಾರೆ. ಆ ತರದ ಪ್ರಾಬ್ಲಮ್ಸ್ ಅರ್ಲಿ ಅಂಡ್ ಲೇಟ್ ಟೈಮಿಂಗ್ಸ್ ಅಲ್ಲಿ ಬರ್ತವೆ. ಇದರಲ್ಲೇ ಡಿಫರೆಂಟ್ ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್ ಇರ್ತವೆ ಅಂಡ್ ಯು ವಿಲ್ ಎಂಜಾಯ್ ದಟ್. ಓಕೆ, ಸೊ ಅದನ್ನ ಸೆಕೆಂಡ್ ಸೆಟ್ ಆಫ್ ಪ್ರಾಬ್ಲಮ್ಸ್ ಅಲ್ಲಿ ನೋಡೋಣ. ಒಂದ್ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರ್ತವೆ ಅಥವಾ ಅದನ್ನ ಮೀಡಿಯಂ ಟೈಪ್ ಅನ್ಕೊಳ್ಳೋಣ. ಇವು ಬೇಸಿಕ್ ಪ್ರಾಬ್ಲಮ್, ಇವು ಮೀಡಿಯಂ ಟೈಪ್ ಆಫ್ ಪ್ರಾಬ್ಲಮ್ಸ್ ಅನ್ಕೊಳ್ಳೋಣ. ಓಕೆ, ಇನ್ನೊಂದು ಸೆಷನ್ ಅಲ್ಲಿ ನಾವು ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಹೋಗೋಣ. ಆ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಏನಪ್ಪಾ ಅಂದ್ರೆ ಇಲ್ಲಿ ನೋಡಿ, ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಚೇಸಿಂಗ್ ಅಂಡ್ ಓವರ್ಟೇಕಿಂಗ್. ಚೇಸಿಂಗ್ ಅಂಡ್ ಓವರ್ಟೇಕಿಂಗ್ ಅಂದ್ರೆ ನಾನು ಹೇಳ್ದಲ್ವಾ ಅವಾಗ್ಲೇ, ಪೊಲೀಸು ಮತ್ತೆ ಕಳ್ಳ, ಅಥವಾ ಒಂದ್ ಕಾರ್ನ ಇನ್ನೊಂದು ಕಾರ್ ಚೇಸ್ ಮಾಡ್ತಾ ಇದೆ, ಒಂದು ಟ್ರೈನ್ ನ ಇನ್ನೊಂದು ಟ್ರೈನ್ ಚೇಸ್ ಮಾಡ್ತಾ ಇದೆ. ಹಂಗಾದ್ರೆ ಕ್ರಾಸ್ ಆಗ್ಬೇಕು ಅಥವಾ ಓವರ್ಟೇಕ್ ಮಾಡ್ಬೇಕು ಅಂದ್ರೆ ಎಷ್ಟು ಟೈಮ್ ತಗೊಳುತ್ತೆ, ಎಷ್ಟು ಡಿಸ್ಟೆನ್ಸ್ ನಂತರ ಓವರ್ಟೇಕ್ ಮಾಡಬಹುದು, ಆ ತರದ್ದು ಚೇಸಿಂಗ್ ಅಂಡ್ ಓವರ್ಟೇಕಿಂಗ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಇರ್ತವೆ. ಇವೆಲ್ಲ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಟೈಮ್ ಅಂಡ್ ಡಿಸ್ಟೆನ್ಸ್ ಓನ್ಲಿ. ಓಕೆ, ಬಟ್ ಹ್ಯಾವಿಂಗ್ ಡಿಫರೆಂಟ್ ಕಾಂಪ್ಲೆಕ್ಸಿಟಿ ಲೆವೆಲ್ಸ್. ಓಕೆ, ಅವೆಲ್ಲದಕ್ಕೂ ಕೂಡ ನಾವೇನ್ ಯೂಸ್ ಮಾಡ್ಕೋಬಹುದು, ಇದೇ ರೂಲ್ಸ್ ನ ಅಪ್ಲೈ ಮಾಡಿ ಯೂಸ್ ಮಾಡ್ಕೋಬಹುದು. ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ದಿಸ್ ಕಂಪ್ಲೀಟ್ಸ್ ದ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆನ್ ಟೈಮ್ ಅಂಡ್ ಡಿಸ್ಟೆನ್ಸ್. ಇದರಲ್ಲಿ ಒಂದಿಷ್ಟು ಪ್ರಾಬ್ಲಮ್ಸ್, ಫಾರ್ಮುಲಾಸ್ ಮತ್ತೆ ಕನ್ವರ್ಷನ್ ರೂಲ್ಸ್ ನ ನಾವು ನೋಡಿದ್ವಿ. ಓಕೆ, ನೆಕ್ಸ್ಟ್ ಸೆಷನ್ ಅಲ್ಲಿ ವಿಲ್ ಸ್ಟಾರ್ಟ್ ವಿತ್ ದ ಬೇಸಿಕ್ ಪ್ರಾಬ್ಲಮ್ಸ್ ಆನ್ ಟೈಮ್ ಅಂಡ್ ಡಿಸ್ಟೆನ್ಸ್. ಓಕೆ, ಥ್ಯಾಂಕ್ ಯು.